ಇಲ್ಲಿಂದ ಡೈರೆಕ್ಟಿಂದ ಶುರು ಮಾಡಬೇಕು. ಹೌದು ಸರ್, ಕರೆಕ್ಟ್. ಯಾಕೆ ನಾವು ಹೀರೋ ಆಗ್ಬೇಕಾದ್ರೆ ಅವ್ರು ಮಾಡ್ತಿದ್ದ ಸೀರಿಯಲಲ್ಲಿ ನಮಗೆಲ್ಲ ಸಣ್ಣ ಸಣ್ಣ ಪಾತ್ರ ಕೊಟ್ಟರು, ನಮಗೆಲ್ಲ ಎನ್ಕರೇಜ್ ಮಾಡಿದಂಥ ಒಬ್ಬ ಒಳ್ಳೆ ಮನುಷ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗಲೂ ಹೇಳ್ತಿದ್ವಿ, ಇಂಡಸ್ಟ್ರಿ ವಿದ್ಯಾವಂತರು ಕಡಿಮೆ ಅಂತ, ಅದರಲ್ಲಿ ವಿದ್ಯಾವಂತರ ವರ್ಗಕ್ಕೆ ಸೇರುವಂಥ ಅದ್ಭುತವಾದ ನಿರ್ದೇಶಕರು. ಆಮೇಲೆ ಗ್ಯಾರಂಟಿ ಅವರು ಅಂದರೆ ಯಾವುದೋ ಒಂದೆರಡು ಸಿನಿಮಾ ತಮಾಷೆಗೇನೋ ಇದಾಗಿರ್ಬೋದು, ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ, ಇಡೀ ಕರ್ನಾಟಕನ ಓಲ್ಡಲ್ಲಿ ಇಟ್ಕೊಂಡು ಆ ಸಿಟಿಯಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡೋಂಗೆ ಮಾಡಿದಂಥ ಮೋಸ್ಟ್ ಟ್ಯಾಲೆಂಟೆಡು. ನಿಮ್ಮ ಸಿನಿಮಾ ಯಾವಾಗಿದ್ರು ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸ್ ಸಿನಿಮಾಲಿದೆ. ಸಿದ್ಲಿಗೋಲಿತ್ತು, ಇದರಲ್ಲಿ ಇರುತ್ತೆ. ಸೊ ಹಂಗಾಗಿ ಸುಮಾರು ಈ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದೊಳ್ಳೆ ಸೂಚನೆ ಇಲ್ಲಿದೆ. ಸೊ ಹಂಗಾಗಿ ನಿಮಗೆ ಥ್ಯಾಂಕ್ಫುಲ್ ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು 2 ಮಾಡಿರೋದಕ್ಕೆ. ಇದನ್ನ ಕಂಟಿನ್ಯೂ ಆಗಲಿ, ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರ್ತೀವಿ ಸರ್. ಯಾಕಂದ್ರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ. ಇನ್ನೊಂದ್ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ 3 ಅನ್ನೋ ಒಂದು ಇದನ್ನು ಕಂಟಿನ್ಯೂ ಮಾಡಿ ಅದೊಂದು ಜಾನ್ ಹಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ. ಜೊತೆಲಿ ಇಲ್ಲ, ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ, ಕೊರತೆ ಬಹುಶಃ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇಲ್ಲಿರುವಂಥ ಎಲ್ಲ 3 ಪ್ರತಿಭೆಗಳಾಗ್ಬೋದು, ಎಲ್ಲರೂ ತುಂಬ ಒಳ್ಳೆ ನಟರು. ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ, ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನು ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ. ಎವ್ರಿಬಡಿ, ಯೋಗಿ, ಸೋನು ಆಗ್ಬೋದು, ನೀವಾಗ್ಬೋದು, ನೀವೆಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು, ತುಂಬ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಈಗ ನಾವು ಎದುರ್ಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ. ಸೊ ಹಂಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾತ್ಕೊಂಡು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ OTT ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ. ನನಗೊಂದು ಆಸೆ, ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ. ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು OTT ನೋಡ್ತೀನಿ ಖಂಡಿತವಾಗ್ಲೂ. ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೇನಂತ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇಲ್ಲ. ಅದಕ್ಕೊಂದು ಸುಮಾರು ಕಾರಣ. ನಾನು ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಸೀರಿಯಸ್ ಆಗಿ ಮಾತಾಡಿದೆ. ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು. ಯೋಗಿ ಹಿಂಗೆಲ್ಲ ಹಿಂಗೆ ಮಾಡಬೇಕಪ್ಪ ಅಂತೇಳಿ. ನಮಗೆ ಲಾಸ್ ಒಂದೇ ಸರ್, ಏನು ಅಂತ ಗೊತ್ತಿಲ್ಲ. ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ, ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ. ಅದನ್ನು ಒಂಚೂರು ನಾವೆಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗತ್ತೆ. ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ, ತುಂಬ ಒಳ್ಳೆ. ನನಗೆ ಯೋಗಿ, ನನಗೆ ಆಸ್ ಅನ್ ಆ್ಯಕ್ಟರ್ ನಾನೇ ಫ್ಯಾನ್. ಅವನಿಗೆ ಒಂದು ಭಯ ಇಲ್ಲದೆ ನಿಂತ್ಕೋತಾನೆ, ಭಯ ಇಲ್ದಿರ ನಿಲ್ತಾನೆ. ನನ್ನ ಆ ಭಯ ಇಲ್ಲದೆ ತುಂಬ ದೊಡ್ಡ ಶಕ್ತಿ ಅದು, ತುಂಬ ಕಷ್ಟ. ಅದು ಎಲ್ರಿಗೂ ಬರೋಲ್ಲ. ಒಂದು ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ಈಗ ನೋಡ್ಬಿಡ್ತೀವಿ. ಇಲ್ಲ, ಅದನ್ನ ಮೀರಿ ನಿಲ್ತಾನಲ್ಲ, ಅದೊಂದು ದೊಡ್ಡ ಕೆಪಾಸಿಟಿ ಅದು. ನಾನು ಯಾವಾಗಲೂ ನೋಡಿದಾಗ ನನಗೊಂದು ಬೇಜಾರು ಅದನ್ನೇ. ಯಾಕಂದರೆ ಲೈಕ್ ನಾನು ಡೈರೆಕ್ಟರ್ ಆದ್ಮೇಲೆ ನನಗೆ ಇನ್ನೂ ಅನಿಸಿತ್ತು, ಲೈಕ್ ಈಗ ಸರ್ಕೈಲ್ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ, ಅವ್ರು ಬಿಡಲ್ಲ, ಅವರು ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು. ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಯೋಗಿ. ಬಟ್ ನನಗೊಂದೇ ಆಸೆ, ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ. ಯೋಗಿ ಕೆಪಾಸಿಟಿನೇ ಬೇರೆ ಇದೆ, ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಏನು ಬರ್ತಾರೆ ನಾನು ಇರ್ತೀನಿ, ಜೊತೆ ನಾನು ನಿಂತ್ಕೋತೀನಿ, ಕೈ ಬಿಟ್ಟು. ನಮ್ಮದು ಅಂತ ಯಾವಾಗಲೂ ನನ್ನ ಎದೆ ಇದೆ. ಅದು ಅಂಥ ಸಮಯ ಬಂದರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಲ್ಲಿಸ್ತೀನಿ. ಈಗ ಆಲ್ರೆಡಿ ಚೆನ್ನಾಗಿದ್ದಾನೆ ಅವನು, ತುಂಬ ಚೆನ್ನಾಗಿದ್ದಾನೆ. ನನಗೆ ಆಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ನನ್ನ ಕೈ ಸಿಕ್ಕರೆ ಬೇರೆನೇ ಮಾಡ್ತೀನಿ. ಅಂದರೆ ಬೇರೆ ಏನೇನೋ ತೋರ್ಸೋಕೆ ಆಸೆ ಪಡ್ತೀನಿ. ಒಬ್ಬರೊಬ್ಬರು ನಿರ್ದೇಶಕರು ನನ್ನ ಕನಸಿರುತ್ತೆ. ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ, ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ಆಡಿಸಿ ಕಿವಿಯೆಲ್ಲ ಕಚ್ಚೋನು ನಾವು ಒಂಥರ ಮುದ್ದಾಗಿ ಇದ್ವಿ. ನೀವು ಹೆಂಡತಿ ಹೋಗ್ಲು ಕಚ್ತಾ ಇದೆಯಾ ಹಂಗೆ ಹೇಳೋ ಮತ್ತೆ. ಇಬ್ಬರು ಮಕ್ಕ ನೋಡ್ಕೊತಾರೆ. ಅವನೊಂದು ಆಸೆ, ಕಿವಿ ಕಚ್ಕೊಂಡಿರ್ತಾನೆ ಯಾವಾಗಲೂ. ಎಲ್ಲ ಕಿವಿ ಆರಾಮಾಗಿ ಇರ್ತಾನೆ. ಸೊ ಮೇಡಮ್ ಇದ್ದಾರೆ, ಸೀತಾಕೋಟೆ ಅವರು ಇದ್ದಾರೆ, ಸರ್ ರಮೇಶ್ ಸರ್, ಮಂಜುನಾಥ್ ಸರ್ ಇದ್ದಾರೆ. ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ
ಕಲಾವಿದರು ಇವತ್ತು ಅತಿ ದೊಡ್ಡ ಕಲಾವಿದರು, ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೊತಿದ್ವಿ, ಏನು ಇವರೆಲ್ಲ ಹಿಂಗೆ ಆ್ಯಕ್ಟ್ ಮಾಡ್ತಾರಲ್ಲ ಅಂತ. ಆಮೇಲೆ ನನಗೆ ಮೇಡಮ್ ಜಿಮ್ಮೇಟ್ ನಾವಿಬ್ರು, ನಾನು ಅವ್ರ ಟ್ರೈನರ್ ಅವಾಗ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಹಿಡ್ಕೊಂಡು ಹೋಗಿ, ಸರ್ ನಾನು ಒಂದು ಪಾತ್ರ ಕೊಡಿದ್ದೆ ಅಂತೆಲ್ಲ ಗೆಳೆಯ ಅಂತ ಶುರು ಮಾಡಿದ್ರು. ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲಿ. ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ ಇದು. ನಾಗಾರ್ಜುನ ಅರ್ಸು ಅಂತಾರೆ, KB ಸಿಂಗರು. ನೀವು ಬೈಕೆ ಬೇಡ ಅನ್ಸುತ್ತೆ, ಸುಮ್ಮನೆ ಹಂಗೆ ಆಡ್ಬಿಡ್ಬೋದು. ನನ್ನ ಆಸೆ ಯಾವಾಗಲೂ ಅದೇ, ನಾನು ಈಗ ಅವ್ರ ಹತ್ರ ಶೇರ್ ಮಾಡಿಕೊಂಡೆ. ಇನ್ಫ್ಯಾಕ್ಟ್ ನಾನು ಆಮೇಲೆ ಸೋನು ನೀನು ಅಷ್ಟೇ ನಾನು ಕುಗ್ಗಿದಾಗ ಅಕ್ಕ ಸರಿ ಮಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷನಲ್ ಅನಿಸುತ್ತೆ. ಅಂದರೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ಏನು ಕುಗ್ಗದೇ ಬೇಕಾಗಿಲ್ಲ, ಆಯ್ತಾ? ಯಾವ ಕಾರಣಕ್ಕೂ ಕುಗ್ಗಬಾರ್ದು. ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗುತ್ತೆ, ಬಿಟ್ಟಿಲೇನೂ ಸರೆಂಡರ್ ಆಗ್ಬಿಡು, ಆರಾಮಾಗಿರು, ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಹೊಡ್ಕೊಂಡು ಅಲ್ವಾ? ಈಗ ಪರ್ಮನೆಂಟ್ ಅದು ನಮ್ಮನ್ನು ಬಿಟ್ಟು ಹೋಗೋದು, ಅವಾಗ ಮಾತ್ರ ಕುಗ್ಬೇಕು. ಅಲ್ಲಿವರೆಗೂ ಏನು ಬಂದರೂ ಕುಗ್ಬಾರ್ದು. ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು, ನೀವೆಲ್ಲ ಆ್ಯಕ್ಚುಲಿ ನೀವು 3 ಜನ ಅಷ್ಟೇ ಅದ್ಭುತವಾದ ನಟರುಗಳು. ನಮಗೆ ಒನ್ ಆಫ್ ಎಲ್ಲ ಫೇವ್ರೇಟ್. ನಮ್ಗೆ ಗೊತ್ತಿಲ್ಲ, ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ. ಅಂದರೆ ಆರಾಮಾಗಿರಪ್ಪ, ಒಳ್ಳೇದಾಗತ್ತೆ ಎಲ್ಲ ಅಲ್ವಾ? ಅದು ಬಿಟ್ಟು ಬೇರೆ ಏನು ಹೇಳ್ಬೇಕಾ ಸರ್? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.